ಬಾಯ್ ನ್ಯೂಸ್ಗೆ ಸ್ವಾಗತ. ತಮಗೆಲ್ಲ ತಿಳಿದಿರೋ ಪ್ರಕಾರ NIDSMT ಕಾಂಪ್ಲೆಕ್ಸ್ ಅದರ ಬಾಡಿಗೆಗಳು ಸುಮಾರು ಬ್ಯಾಲೆನ್ಸ್ ಇದೆ ಅಂತ ಸುಮಾರು 6 ರಿಂದ 8 ತಿಂಗಳ ಹಿಂದೆ ನಗರಸಭೆಯಿಂದ ಬೀಗ ಹಾಕಿಕೊಳ್ಳೋದು ನೀವು ಕಂಡಿದ್ದೀರ. ತದನಂತರ ಬಾಡಿಗೆ ಎಲ್ಲ ವಸೂಲಾತಿ ಮಾಡಿ ಎಲ್ಲ ಬಾಡಿಗೆಗಳ ಅಪ್ಡೇಟ್ ಮಾಡಿದ್ದಾರೆ. ಬಹಳಷ್ಟು ಜನರು ಸಾಲ ಸೂಲ ಮಾಡಿದ್ದಾರೆ, ಒಡವೆಗಳು ಇರುವೆ ಇಕ್ಕಿದ್ದಾರೆ. ನಾನು ಹೇಳ್ತಾರಂಥ ಮಾತುಗಳಲ್ಲ, ಇದು ಯಾರಲ್ಲಿ ಓನರ್ಸ್ ಇದ್ದಾರೆ, IDMC ಇದು ಕಾಂಪ್ಲೆಕ್ಸಲ್ಲಿ ಓನರ್ಸ್ ಯಾರಿದ್ದಾರೆ ಅವ್ರು ಹೇಳಿರುವಂಥ ಮಾತುಗಳು. ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾರೆ. ಈಗ ಆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಬೇಕು, ಆದಷ್ಟು ಬೇಗ ನೀವೆಲ್ಲ ಆ ಅಂಗಡಿಗಳು ಖಾಲಿ ಮಾಡಬೇಕು, ನಾವು ಡೆಮಾಲಿಷ್ ಮಾಡಬೇಕಂತ. ಅಲ್ಲಿ ಪಾಪ ಮಹಿಳೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ, ಕೇಳ್ಕೊಳ್ತಾರೆ, ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಸಾಲಗಳು ಮಾಡಿದ್ದೀವಿ, ಏಕಾಏಕಿ ಈ ರೀತಿ ಮಾಡಿದ್ರೆ ಕಷ್ಟ ಆಗತ್ತೆ, ಮತ್ತು ಸಾಲವನ್ನು ಮರುಪಾವತಿ ಮಾಡೋಕ್ಕೆ ಭಾಳ ಕಷ್ಟ ಆಗತ್ತೆ, ನಮಗೆ ಅಂಗಡಿಗಳಿರಲ್ಲ, ನಾವು ಬೇರೆ ಕಡೆ ಹೋಗಿಬಿಟ್ಟು ವ್ಯಾಪಾರ ಮಾಡೋಕ್ಕೆ ಆ ವ್ಯಾಪಾರ ಅಷ್ಟು ನಡೆಯೋದಿಲ್ಲ, ದಯವಿಟ್ಟು ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಕೋರ್ತಾರೆ. ಮತ್ತು ಅಲ್ಲಿರುವಂಥ ಸುಮಾರು ಜನರು ಒಂದೊಂದು ರೀತಿಯಲ್ಲಿ ಅವರ ಬಾಧೆಗಳಿಗೆ ಹೇಳ್ಕೊಳ್ತಾರೆ. ನಾವು ಕೂಡ ಆಗಿದೆ ಹಾಸ್ಪಿಟ್ಲಲ್ಲಿ ಅಂತ ಗೊತ್ತಾಯಿತು. ನೆಗ್ಲಿಜೆನ್ಸಿ. ಇವತ್ತು ಕೆಲವು ಆ್ಯಂಬುಲೆನ್ಸ್ಗಳು ಬೇಕಾದರೆ ನಾವು ಫೋನ್ಗಳು ಮಾಡಿದ್ರೆ ಗಂಟೆಗಳಿಗೆ ಬರಲ್ಲ ಆ್ಯಂಬುಲೆನ್ಸ್ಗಳು. ಡಾಕ್ಟರ್ಸು ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆ ಈ ಥರ ನೆಗ್ಲಿಜೆನ್ಸಿ ಆಗ್ತಾ ಇದೆ ಅಂತೂ ಗೊತ್ತಾಗ್ತಾ ಇಲ್ಲ. ಹಾಸ್ಪಿಟಲ್ ದೊಡ್ಡದಾಗಿದೆ, ಆದರೆ ಅಲ್ಲಿ ಇರಬೇಕಾಗಿರೋಂಥ ಸ್ಟಾಫ್ ಇಲ್ಲ, ಡಾಕ್ಟರ್ಸ್ ಇಲ್ಲ. ಇವೆಲ್ಲ ಭರ್ತಿ ಮಾಡೋವಂಥದ್ದು ಯಾರ್ದು ಕರ್ತವ್ಯ? ನಮ್ಮ ಮಿನಿಸ್ಟ್ರ್ ಕರ್ತವ್ಯ. ಮಾಡಬೇಕು. ಈಗ ಎಲ್ಲೂ ಇಲ್ಲದೆ ಇರುವಂಥ ನಮ್ಮ ತಾಲೂಕು ಅಷ್ಟು ಡೆವಲಪ್ ಆಗ್ತಾ ಇದೆ, ಮಾದರಿ ಆಗ್ತಾ ಇದೆ. ಮಾದರಿ ಆಗುವಾಗ ಎಲ್ಲ ಕಂಪ್ಲೀಟು ಡೆವಲಪ್ ಮಾಡಬೇಕು. ಈಗ ನಮ್ಮ ಮುನ್ಸಿಪಾಲ್ಟಿನೂ ಅಷ್ಟೇ, ಇಂಜಿನಿಯರ್ಸ್ ಇಲ್ಲ, ಸುಮಾರು ಇಂಜಿನಿಯರ್ಸ್ ಅವಶ್ಯಕತೆ ಇದೆ. ಇವೆಲ್ಲ ಭರ್ತಿ ಮಾಡಬೇಕಾಗಿದೆ. 3 ವರ್ಷ ಕಳೆದೋಗ್ಬಿಟ್ಟಿದೆ, ಇನ್ನೂ ಆಗ್ತಾ ಇಲ್ಲ. ಮಣ್ಣದ ಆ ಮಣ್ಣು ಅದೇ ನಮ್ಮ ಕಮಿಷನರು ಅವರು ಖಾಸಗಿ ಜಾಗದಲ್ಲಿ ಮಣ್ಣು ಓಡಿಸ್ಕೊಂಡಿದ್ದಾರಂತೆ. ಏನಲ್ಲಿ ಸ್ಟೇಡಿಯಂ ಆಗ್ತಾ ಇದೆ, ಆ ಸ್ಟೇಡಿಯಂ ಮಣ್ಣು ಅವ್ರ ಜಾಗಕ್ಕೆ ಹಾಕ್ಕೊಂಡಿದ್ದಾರೆ ಟಿಪ್ಪರ್ಸ್ ಮೂಲಕ ಅಂತ ಹೇಳಿದ್ದಾರೆ. ನಮ್ಮ ಕಮಿಷನರ್ ಗೊತ್ತಲ್ಲ, ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಅವ್ರ ಬಗ್ಗೆ ನಾವೇನು ಹೇಳೋಕ್ಕೂ ಆಗಲ್ಲ. ಕ್ರಮ ಜರುಗಿಸ್ಬೇಕಾಗಿರೋದು ಬಿಟ್ಟಿರೋದು ಅವ್ರಿಗೆ DC ಆಗಲಿ, ತಹಶೀಲ್ದಾರ್ ಆಗಲಿ, ಅಥವಾ ನಮ್ಮ ಮಿನಿಸ್ಟರ್ ಆಗಲಿ. ಅವರೇ ಕಣ್ಮುಚ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಈಗ ಚೇಲ್ ರೋಡಲ್ಲಿ ಯಾವುದೋ ಒಂದು ಹೇಳಿದ್ರು ಮಣ್ಣು ಏನೋ 6,000 ಲೋಡ್ಗಳು ಕೆರೆ ಎಲ್ಲ ಎದ್ಬಿಟ್ಟಿದ್ದಾರೆ, ಹಾಕ್ಕೊಂಡಿದ್ದಾರೆ ಅಂತ. ಆ ವಿಚಾರ ಯಾರು ಮಾತಾಡೋರು? ಯಾರು ನೋಡಿದ್ದಾರೆ? ಎಲ್ಲ ಗೊತ್ತಿದೆ, ಮಿನಿಸ್ಟ್ರಿಗೂ ಗೊತ್ತಿದೆ, ತಹಶೀಲ್ದಾರ್ಗೂ ಗೊತ್ತಿದೆ, DC ಅವ್ರಿಗೂ ಗೊತ್ತಿದೆ. ಕ್ರಮ ಯಾರು ಜರುಗಿಸೋದು? ಅವರೇ ತಾನೇ. ಈಗ ಅವರೇ ಸುಮ್ಮನೆ ಇದ್ರೆ ಅದು ಒಬ್ಬರಿಗೆ ಒಂದೊಂದು ನ್ಯಾಯ, ಸಾಮಾನ್ಯ ಜನರಿಗೊಂದು ನ್ಯಾಯ, ಬಲಿಷ್ಠರಿಗೆ ಒಂದು ನ್ಯಾಯ. ಎಲ್ಲ ಗಮನಿಸ್ತಾ ಇದ್ದಾರೆ ಜನರು, ನಾವು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಎಲ್ಲ ಜನ ಗಮನಿಸ್ತಾ ಇದ್ದಾರೆ. ಅವ್ರ ಆ್ಯಕ್ಷನ್ ಭಾಳ ಜೋರಾಗಿರ್ತದೆ. ಇವ್ರು ಆ್ಯಕ್ಷನ್ ತೊಗೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆದರೆ ಜನರು ಇದ್ದಾರಲ್ಲ, ಪಬ್ಲಿಕ್ಕು, ಏನು ಮತದಾರ ಪ್ರಭುಗಳು ಇದ್ದಾರಲ್ಲ, ಅವ್ರ ಆ್ಯಕ್ಷನ್ ಅಂತೂ ರಿಯಾಕ್ಷನ್ ಆಗಿಬಿಡತ್ತೆ. ಅವ್ರ ಆ್ಯಕ್ಷನ್ ತೊಗೊಂಡ್ರೆ ಏನು ನಡೀತಾ ಇದೆ? ಎಲ್ಲ ಗಮನಕ್ಕೆ ಬಂದು ಪ್ರತಿಭಟನೆಗಳು ಮಾಡ್ತಾರೆ. ಈ ಥರ ಮಣ್ಣುಗಳೆಲ್ಲ ಓಡಿಸ್ಕೊಂಡಿದ್ದಾರೆ. ಈ ಥರ ಖಾಸಗಿ ಜಾಗದಲ್ಲೆಲ್ಲ ಅಂತ ಹೇಳಿದ್ರೇನು
ಸುಮ್ಮನೆ ಇರ್ತಾರೆ ನೋಡ್ಕೊಂಡು ಅಂತ ಹೇಳಿದ್ರೆ ಎಲ್ಲದಕ್ಕೆ ಸುಮ್ಮನೆ ಇರಬೇಕು. ಬೇರೆಯವರು ಪಾಪ ಬಡವರು ರೈತರುಗಳು ಇನ್ನೊಬ್ರು ಮತ್ತೊಬ್ಬರು ಮಾಡಿದ್ರು ಸುಮ್ಮನೆ ಇರಬೇಕು. ಯಾಕಂದರೆ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳದೇ ಇರುವಾಗ ಅವ್ರ ಮೇಲೆ ಆ್ಯಕ್ಷನ್ ಆಗಬಾರ್ದು. ಅವ್ರ ಮೇಲೆ ಆ್ಯಕ್ಷನ್ ಆಗಿದ್ರೆ ಅದು ಒಂದು ಕೆಟ್ಟ ಸಂದೇಶ ಹೋಗುತ್ತೆ, ತಪ್ಪು ಸಂದೇಶನೂ ಹೋಗುತ್ತೆ. ಅವೆಲ್ಲ ಆಗಬಾರ್ದು. ನಮ್ಮ ಕಮಿಷನರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರಿಯಾಗಿ. ಅಕಸ್ಮಾತ್ ಆಗಿದ್ರೆ ಅದು ಸರಿ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಮಿನಿಸ್ಟ್ರಿಗೆ ಇರ್ತದೆ, ಅವರೇ ಕ್ರಮ ಜರುಗಿಸ್ಬೇಕಷ್ಟೆ. ತಮಗೆಲ್ಲ ತಿಳಿದಿರೋ ಪ್ರಕಾರ ಪ್ರತಿಯೊಂದೂ ಫುಟ್ಪಾತ್ ತೆರವಾಗಿರಲಿ ಅಥವಾ ಆಜಾದ್ ಚೌಕದಲ್ಲಿ ಏನು ರಥ ಇತ್ತು ಅದಾಗಲಿ ಅಥವಾ ಏನು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಪುತ್ಲಿ ಆಗಲಿ, ಇಂಥ ಸುಮಾರು IDSMT ಮಾರ್ಕೆಟಲ್ಲಿ ಅಂಗಡಿಗಳು ತೆರವಾಗಲಿ, ಬೆಳಿಗ್ಗಿನ ಜಾವ 4-5 ಗಂಟೆಗೆ ಅಥವಾ ರಾತ್ರಿ ಏನೋ ಬೆಳಿಗ್ಗಿನ ಜಾವ 4-5 ಗಂಟೆಗೆ ಅಥವಾ ರಾತ್ರಿ ಇದ್ದಿದ್ದಂಗೆ ಡೆಮಾಲಿಷ್ ಮಾಡಿರುವಂಥದ್ದು ಎಲ್ಲರೂ ಕಂಡಿದ್ದೀರ. ಅತಿ ಶೀಘ್ರದಲ್ಲೇ ಬೆಳಿಗ್ಗಿನ ಜಾವ ಅಥವಾ ರಾತ್ರಿ MG ರೋಡು ಡೆಮಾಲಿಷ್ ಆಗ್ಬೋದು. ಮತ್ತೆ ಏನು ರೈಲ್ವೆ ಸ್ಟೇಷನ್ ಐತೆ, ಮೊನ್ನೆ ಎಲ್ಲ ಮಾರ್ಗಗಳ ಹಾಕ್ಬಿಟ್ಟು ಹೋಗಿದ್ದಾರೆ, ಅದನ್ನು ಬೆಳಗಿನ ಜಾವ ಅಥವಾ ರಾತ್ರಿ ಆಗ್ಬೋದು. ಈ ರೀತಿ ತಮಗೆಲ್ಲ ತಿಳಿದಿದೆ. ಮುಜರೆ ಏನು ಆಸ್ತಿಗಳಿದೆ ಕೆಲವು ಇಂಥದ್ದೇ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಅದನ್ನು ಕೂಡ ಡಬಲ್ ರೋಡ್ ಆಗ್ಬೋದು, MG ರೋಡ್ ಆಗ್ಬೋದು ಅಥವಾ ಚೌಕದಲ್ಲಿ ಆಗಿರ್ಬೋದು, ರಾತ್ರಿ ಅಥವಾ ಬೆಳಗಿನ ಜಾವ ಅದನ್ನು ಡೆಮಾಲಿಷ್ ಆಗುವಂಥ ಸಾಧ್ಯತೆಗಳಿದೆ. ಅದರಿಂದ ತಾವೆಲ್ಲ ಅಕಸ್ಮಾತ್ ಜಾಸ್ತಿ ಬಂಡವಾಳ ಹಾಕ್ಬಿಟ್ಟು ಅದಕ್ಕೆ ರಿಪೇರಿ ಮಾಡುವಂಥದ್ದಾಗಲಿ, ರಿನೋವೇಷನ್ ಮಾಡೋ ವರ್ಕ್ಸ್ ಆಗಲಿ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಯಾವ ಸಮಯದಲ್ಲಿ ಏನು ಬೇಕಾದರೂ ಚಿಂತನೆಯಲ್ಲಿ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್.